ಸ್ನೇಹಿತರನ್ನು ಕರ್ಕೊಂಡು ಬರ್ತಾರೆ. ಆ ಸ್ನೇಹಿತರಿಗೆ 3 ವರ್ಷದಿಂದಾಗಿ ಪಡಬಾರ್ದೇ ಇರತಕ್ಕಂತಹ ಕಷ್ಟವನ್ನು ಆ ವ್ಯಕ್ತಿ ಪಡ್ತಾ ಇರ್ತಾರೆ. ಏನಾಗಿತ್ತು ಅಂತ ನೋಡಿದರೆ, ನಾಭಿಯ ಹತ್ತಿರದಲ್ಲಿ ಅಂತ ಹೇಳಿದರೆ ಹೊಕ್ಕಳಿನ ಹತ್ತಿರದಲ್ಲಿ ದೊಡ್ಡಾಗ್ತಾ ಬರ್ತಕ್ಕಂಥದ್ದು, ಹೊಟ್ಟೆಯಲ್ಲಿ ವಿಪರೀತವಾದಂತಹ ಬಾಧನೆ ಹೇಳ್ತಕ್ಕಂಥದ್ದಾಗ್ತಕ್ಕಂಥದ್ದು. 3 ವರ್ಷದಿಂದ ಆತ ಪಡಬಾರ್ದ ಹಿಂಸೆಗಳನ್ನು ಪಡ್ತಾ ಇದ್ದೇನೆ. ಮತ್ತು ಅಷ್ಟೇ ಅಲ್ಲದೆ ಯಾವ್ಯಾವ ರೀತಿಯಾದಂಥ ಔಷಧಿಗಳನ್ನು ಹೇಳಿರ್ತಾರೋ ಅದನ್ನೆಲ್ಲವನ್ನೂ ಕೂಡ ಚಾಚು ತಪ್ಪದೆ ಮಾಡಿರ್ತೇನೆ. ಮತ್ತು ಅಷ್ಟೇ ಅಲ್ಲದೆ ಪ್ರಶ್ನೆಯಲ್ಲಿ ಬಂದ ರೀತಿಯಾದಂತಹ ದೈವಿಕವಾದಂತಹ ಕರ್ಮಾಂಗಗಳನ್ನು ಕೂಡ ಎಲ್ಲವನ್ನೂ ಮಾಡಿರ್ತೇನೆ. ಆದರೂ ಕೂಡ ಈ ಥರ ಆಗ್ತಾ ಇದೆ ನೋಡಿ ಅಂತ ಹೇಳುವುದಾಗಿ ಹೇಳ್ತಾರೆ. ಆಗ ಒಮ್ಮೆ ವಿಚಾರವನ್ನು ತೆಗೆದುಕೊಳ್ಳುತ್ತೇವೆ, ನೋಡ್ತೇವೆ ಯಾವುದರಿಂದ ಹೀಗಾಗಿರ್ಬೋದು, ಏನು ಎತ್ತ ಅಂತ ಹೇಳುವುದಾಗಿ ಜ್ಯೋತಿಷ್ಯದ ಮೂಲಕವಾಗಿ ತಿಳ್ಕೊಂಡು ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ತಿಳಿಸ್ತೇವೆ. ತಕ್ಷಣ ಆತ ಮಾಡಿಸ್ತೇನೆ ಅಂತ ಹೇಳುವುದಾಗಿ ಹೇಳ್ತಾನೆ. ಮತ್ತು ಅಷ್ಟೇ ಅಲ್ಲದೆ ಅಲ್ಲಿಂದಾಗ ಆತ ಕಡಿಮೆ ಮಾಡಿಕೊಡಿ, ಹೇಗಾದರೂ ಮಾಡಿ ಅಂತ ಹೇಳೋದಾಗಿ ಹೇಳ್ತಾನೆ. ಸರಿ ಆಯ್ತಪ್ಪ, ಈ ಥರ ಮಾಡು, ಒಳ್ಳೆಯದಾಗ್ತದೆ ಅಂತ ಹೇಳೋದಾಗಿ ಹೇಳ್ತೇವೆ. ಮಾಡಿ ಕೊಟ್ಟು ಒಂದೇ ವಾರದಲ್ಲಿ ಆತ ಆರೋಗ್ಯ ಹೇಳ್ತಕ್ಕಂಥದ್ದು ಸುಧಾರಿಸ್ತಾ ಬರುತ್ತೆ. ಆ ಹೊಕ್ಕಳು ದೊಡ್ಡ ಆಗಿ ಉಬ್ತಾ ಇರ್ತಕ್ಕಂಥದ್ದು ಮತ್ತು ಅದರಿಂದ ಏನೇನು ಹಿಂಸೆಗಳು ಆತ ಅನುಭವಿಸ್ತಾ ಇದ್ದ ಅದೆಲ್ಲವೂ ಕೂಡ ದೂರವಾಗ್ತಾ ಬರ್ತದೆ. ಅನಂತರದಲ್ಲಿ ಆತ ತುಂಬಾ ಖುಷಿಯಾಗಿ, ನಾವು 1 ರೂಪಾಯಿನ ಕೂಡ ಕೇಳಿದ್ವಿ, ಆತ 2 ರೂಪಾಯಿಯನ್ನು ಕೊಟ್ಟು ನಾವು ತಗೊಳ್ಳೋದಿಲ್ಲ. ಆ ಸಮಯದಲ್ಲೇ ಆತ ಹೇಳ್ತಾನೆ, ಇದು ತನ್ನ ಅನುಭವಿಸಿರ್ತಕ್ಕಂಥ ನೋವು ವ್ಯಾಧನೆಗಿಂತ ದೊಡ್ಡದಲ್ಲ. ಮತ್ತು ಅಷ್ಟೇ ಅಲ್ಲದೆ ಈ ರೀತಿಯಾದಂತಹ ಸಮಸ್ಯೆಯನ್ನು ನೀವು ಪಾರು ಮಾಡಿಕೊಟ್ಟಿದ್ದೀರಿ, ನಾವು ಕೊಡ್ತಾ ಇರ್ತಕ್ಕಂಥದ್ದು ಏನೇನೂ ಅಲ್ಲ ಅಂತ ಹೇಳುವುದಾಗಿ ಹೇಳ್ತಾನೆ. ಆದರೆ ಎಲ್ಲ ಪರಮಾತ್ಮನ ಇಚ್ಛೆ ಅಂತ ಹೇಳುವುದಾಗಿ ಸರಿಯಪ್ಪ ಅಂತ ಹೇಳ್ತೇವೆ. ಆದರೆ ನಮ್ಮ ಜೀವನದಲ್ಲಿ ನಾವು ಹೇಳಿದ ಮೌಲ್ಯಕ್ಕಿಂತನೂ ಕೂಡ 1 ರೂಪಾಯಿಯನ್ನು ಜಾಸ್ತಿ ಕೊಟ್ಟಂತಹ ವ್ಯಕ್ತಿ ಇಲ್ಲಿಯ ತನಕ ನಾವು ನೋಡಿರ್ತಕ್ಕಂಥದ್ರಲ್ಲಿ ಈತ ಪ್ರಪ್ರಥಮ ಅಂತ ಹೇಳೋದಾಗಿ ನಾವು ಭಾವಿಸಿರ್ತೇವೆ. ಮತ್ತು ಅಷ್ಟೇ ಅಲ್ಲದೆ ಆತನಿಗೆ ಒಳ್ಳೆಯದಾಗೋದ್ರಿಂದಾಗಿ ಆತನ ಇಡೀದಾದಂತಹ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಆನಂತರ ತಂದೆ ತಾಯಿಗಳು ಎಷ್ಟು ಖುಷಿ ನೆಮ್ಮದಿಯಿಂದ ಇದ್ದಾರೆ. ಇದಕ್ಕೆ ಮಂತ್ರಶಕ್ತಿ ಹೇಳುವಂಥದ್ದೇ ಕಾರಣ ಹೊರತು ಬೇರೆಯದಾದಂಥ ಯಾವುದೇ ಒಂದು ಔಷಧಿಗಳಲ್ಲ ಅನ್ನೋದನ್ನು ನಾವಾಗಲಿ ಅಥವಾ ನೀವಾಗಲಿ ಮರೆಯುವಾಗಿಲ್ಲ ಅಲ್ವಾ.